ಮತ್ತೊಂದು ಪ್ರತಿಕ್ರಿಯೆ ಎಚ್.ಡಿ. ರೇವಣ್ಣ ಕುಟುಂಬದಿಂದ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣನವರ ಸಹೋದರ ಸೂರಜ್ ರೇವಣ್ಣ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, SIT ತನಿಖೆ ಇಟ್ಕೊಟ್ಟಿದ್ದಾರೆ, ಏನ್ ಸಾಬೀತಾಗಬೇಕು ಆಗಲಿ. ಪ್ರಜ್ವಲ್ ರೇವಣ್ಣನವರ ಸಹೋದರ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹಾಸನದಲ್ಲಿ ಪ್ರಜ್ವಲ್ ಸೋದರ ಸೂರಜ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣ ನಂತರ ಬರ್ತಿರುವಂತಹ ಮತ್ತೊಂದು ಪ್ರತಿಕ್ರಿಯೆ ಇದು. ತನಿಖೆ ನಂತರ ಎಲ್ಲವೂ ಗೊತ್ತಾಗುತ್ತೆ, ಏನ್ ಸಾಬೀತಾಗೋ ಆಗ್ಬೇಕೋ ಆಗ್ಲಿ, SIT ತನಿಖೆ ಮಾಡಲಿ. ರೇವಣ್ಣನವರ ಶಕ್ತಿ ಕ್ಷೀಣಗೊಳಿಸೋದಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ನೋಡಿ, ಈಗ ತನಿಖೆಗೆ ವಹಿಸಿದ್ದಾರೆ, ಅಲ್ಲಿ ಏನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ, ಇನ್ನೇನಾದ್ರು ಇದ್ರೆ ಕೇಳಿ. ಪ್ರಜ್ವಲ್ ರೇವಣ್ಣ ಯಾವತ್ತು ಬರ್ತಾರೆ ಅಂತ ಹೇಳಿ. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನೇನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇದೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡಲಿ, ಈಗ ಏನು ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದು. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ನು ಯಾವುದೇ ರೀತಿಯಾದ ಪ್ರತಿರೋಧ ಆಗಲಿ ಪ್ರತಿಸ್ಪರ್ಧೆ ಆಗಲಿ ಯಾರು ಇಲ್ಲ. ಇಲ್ಲಿ ಅವ್ರ ಥರ ರಾಜಕಾರಣ ಮಾಡ್ಕೊಂಬಂದಂಥ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ಹೇಳಿ. ನೋಡಿ, ಈಗ ತನಿಖೆಗೆ ವಹಿಸಿದ್ದಾರೆ, ಅಲ್ಲಿ ಏನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ, ಇನ್ನೇನಾದ್ರು ಇದ್ರೆ ಕೇಳಿ. ಪ್ರಜ್ವಲ್ ರೇವಣ್ಣ ಯಾವತ್ತು ಬರ್ತಾರೆ ಅಂತ ಹೇಳಿ. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನೇನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇದೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡಲಿ. ಸೂರಜ್ ರೇವಣ್ಣನ ಹೇಳಿಕೆ ಇದು. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ. ಪ್ರಜ್ವಲ್ ರೇವಣ್ಣ ಬಗ್ಗೆ ಸೂರಜ್ ರೇವಣ್ಣಗೆ ಮಾಹಿತಿ ಇಲ್ಲ, ಆದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ಒಂದೇ ಮನೆಯಲ್ಲಿರುವಂತಹ ಅಣ್ತಮ್ಮಂದಿರು ಪ್ರಜ್ವಲ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇಲ್ವಂತೆ. ಆದರೆ ಎಲೆಕ್ಷನ್ ನಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ, ಎಲೆಕ್ಷನ್ ನಲ್ಲಿ ಪ್ರಜ್ವಲ್ ರೇವಣ್ಣ 100ಕ್ಕೆ 100ರಷ್ಟು ಗೆಲ್ತಾರೆ. ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ. ನಿನ್ನೆಯೂ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ್ದೀವಿ. ರೇವಣ್ಣನವರ ಶಕ್ತಿ ಕ್ಷೀಣಗೊಳಿಸೋದಕ್ಕೆ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೊಳೆ ನರಸೀಪುರದಲ್ಲಿ ಸೂರಜ್ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದಲೇ ವಿಡಿಯೋ ಹೊರಗೆ ಹೋಗಿದೆ ಅಂತ ಸ್ವತಃ ಪ್ರಜ್ವಲ್ ರೇವಣ್ಣ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಷಡ್ಯಂತ್ರ ಬೇರೆ ಯಾರೋ ಮಾಡಿದ್ದಾರೆ ಅಂತ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ನೋಡಿ, ಈಗ ತನಿಖೆಗೆ ವಹಿಸಿದ್ದಾರೆ, ಅಲ್ಲಿ ಏನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲ ಕಾರ್ಯಕರ್ತರು ಪೂರ್ತಿ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. DK ಶಿವಕುಮಾರ್ ಬಹಳ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ. ನೋಡಿ, ಯಾರು ಏನು ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ, ಅದ್ರಲ್ಲಿ ಏನು ಸಾಬೀತಾಗುತ್ತೋ ಎಲ್ಲರೂ ಕಾಯ್ದು ನೋಡೋಣ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲ ಕಾರ್ಯಕರ್ತರು ಪೂರ್ತಿ ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. DK ಶಿವಕುಮಾರ್ ಬಹಳ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ.
ನೋಡಿ, ಯಾರು ಏನು ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಷನ್ ಆಗಿದೆ ಅಂದರೆ SIT ಫಾರ್ಮೇಷನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ? ಅದು ಇದು ರಾಜಕೀಯ ದುರುದ್ದೇಶ ಅಂತ ಸೂರಜ್ ರೇವಣ್ಣ ಮಾತನಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.